ರೈತ್ರೆ, ನೀವು ಎಮ್ಮೆ ಸಾಕಾಣಿಕೆಯನ್ನ ಶುರು ಮಾಡಬೇಕು ಅಂತ ಇದ್ರೆ ಈ ತಳಿಯನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇದು ನಿಮ್ಮ ಜೀವನಕ್ಕೆ ವರದಾನ ಆಗತ್ತೆ. ಹೌದು, ಹೈನುಗಾರಿಕೆ ಮಾಡಿ ಉತ್ತಮ ಲಾಭವನ್ನ ಗಳಿಸೋದಕ್ಕೆ ಬಯಸುವವರಿಗೆ ಈ ಧಾರವಾಡ ಎಮ್ಮೆ ತಳಿ ಬೆಸ್ಟ್. ಹಾಗೆ ಧಾರವಾಡ ಎಮ್ಮೆ ತನ್ನ ಜೀವಿತಾವಧಿಯಲ್ಲಿ 5 ಬಾರಿ ಕರು ಹಾಕುತ್ತೆ. ಒಮ್ಮೆ ಕರು ಹಾಕಿದ್ರೆ 335 ದಿನ ಹಾಲು ನೀಡುತ್ತೆ. ಇದರ ಹಾಲಿನಲ್ಲಿ 7% ನಷ್ಟು ಕೊಬ್ಬಿನ ಅಂಶ ಇದೆ. ಹೀಗಾಗಿ ಧಾರವಾಡ ಪೇಡ ಆಗಿರ್ಬೋದು, ಬೆಳಗಾವಿ ಕುಂದ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಅಮೀನ್ಗಡ, ಕರದಂಟು, ಹೀಗೆ ಬೇರೆ ಬೇರೆ ಸಿಹಿ ತಿಂಡಿಗಳಲ್ಲಿ ಈ ಎಮ್ಮೆಯ ಹಾಲನ್ನ ಬಳಸ್ತಾರೆ. ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ ಸಿಹಿ ತಿಂಡಿಗಳಾಗಿರ್ಬೋದು ವ್ಯಾಪಾರಕ್ಕಾಗಿ ಅನೇಕ ಸ್ಥಳೀಯ ತಳಿಗಳನ್ನ ಗುರುತಿಸಿದೆ. ಅದರಲ್ಲಿ ಈ ಒಂದು ಧಾರವಾಡ ಎಮ್ಮೆಯನ್ನ ಕೂಡ ಪರಿಗಣಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಎಮ್ಮೆ ಹಾಲಿನಿಂದ ಮಾಡಿದಂತ ಹೆಚ್ಚಿನ ಸಿಹಿ ತಿಂಡಿಗಳು GI ಟ್ಯಾಗ್ ಅನ್ನ ಕೂಡ ಹೊಂದಿದೆ. ಇದು ಮಧ್ಯಮ ಗಾತ್ರದ ಕಪ್ಪು ಬಣ್ಣದ ಎಮ್ಮೆಯಾಗಿರುತ್ತೆ. ಮುಖ್ಯವಾಗಿ ಹಾಲಿನ ಉದ್ದೇಶಕ್ಕಾಗಿ ಇದನ್ನ ಸಾಕ್ತಾರೆ. ಸೊ ನೀವು ಕೂಡ ಈ ಧಾರವಾಡ ಎಮ್ಮೆ ತಳಿ ಬಗ್ಗೆ ಕೇಳಿದ್ದೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. Boss Wala. Be the boss.